ಕೃಷ್ಣಾಗೆ 7 ಗಂಟೆಗಳಿಂದ ಪೊಲೀಸರು ಡ್ರಿಲ್ ಮಾಡ್ತಿದ್ದಾರೆ. ಸಿಸಿಬಿ ಕಚೇರಿಯಲ್ಲಿ ಮೂಡ ಕೇಸ್ ರೂವಾರಿಗೆ ಡ್ರಿಲ್ ಈಗ. ಸ್ನೇಹಮಯಿ ಕೃಷ್ಣಾಗೆ 7 ಗಂಟೆಯಿಂದ ಪೊಲೀಸರು ಡ್ರಿಲ್ ಮಾಡ್ತಿರುವಂತದ್ದು. ಸಿಸಿಬಿ ಕಚೇರಿಯಲ್ಲಿ ಮೂಡ ಕೇಸ್ ರೂವಾರಿಗೆ ಡ್ರಿಲ್ ಆಗ್ತಿದೆ. ಹಿಂದೆ ಕೋರ್ಟ್ ಮುಂದೆ ಹಂಗಾರೆ ಹಾಜರು ಪಡಿಸ್ತಾರ? ವೈದ್ಯಕೀಯ ಪರೀಕ್ಷೆಗೆ ಸ್ನೇಹಮಯಿ ಕೃಷ್ಣಾರನ್ನ ಕರೆದೊಯ್ತಾರಾ, ಇಲ್ಲ ನಾಳೆ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರಾ? ಅನೇಕ ಪ್ರಶ್ನೆಗಳು ಹುಟ್ಕೊಳ್ತಿವೆ. ಬಿಡುವು ಕೊಡದೆ ವಿಚಾರಣೆ ನಡೆಸ್ತಿದೆ ಸಿಸಿಬಿ. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು. ತಾಳ್ಮೆ ಕಳೆದುಕೊಳ್ಳದೆ ಉತ್ತರ ಕೊಡ್ತಿದ್ದಾರಂತೆ ಸ್ನೇಹಮಯಿ ಕೃಷ್ಣ. 7 ಗಂಟೆಗಳಿಂದ ನಡೀತಾನೆ ಇದೆ ಪೊಲೀಸರ ಡ್ರಿಲ್. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾರೆ. ಮೂಡ ಕೇಸ್ ರೂವಾರಿಗೆ ಸಿಸಿಬಿ ಕಚೇರಿಯಲ್ಲಿ ಈಗ ಡ್ರಿಲ್ ಮಾಡ್ತಿದ್ದಾರೆ ಪೊಲೀಸರು. ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸ್ತಾರಾ, ನಾಳೆ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರಾ, ಇನ್ನು ವೈದ್ಯಕೀಯ ಪರೀಕ್ಷೆಗೆ ಯಾವಾಗ ಕರೆದೊಯ್ತಾರೆ? ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕಿದೆ. ಇನ್ನು ಬಿಡುವು ಕೊಡದೆ ಏನು ಪೊಲೀಸರು ಪ್ರಶ್ನೆ ಮೇಲೆ ಪ್ರಶ್ನೆ, ವಿಚಾರಣೆ ಅಂತ ನಡೆಸ್ತಿದ್ದಾರೆ. ಸೊ ಇದೆಲ್ಲ ನಡೀತಿರುವಂತಹ ಕಾರಣ ಅಧಿಕಾರಿಗಳಿಗೂ ಕೂಡ ತಾಳ್ಮೆ ಕಳೆದುಕೊಳ್ಳದೆ ಉತ್ತರವನ್ನ ಕೊಡ್ತಾ ಇದ್ದಾರಂತೆ ಸ್ನೇಹಮಯಿ ಕೃಷ್ಣ. ಆಯ್ತು, ಸುಮಾರು 7 ಗಂಟೆಗಳೇ ಕಳೀತು ಈಗ. ಆದ್ರೆ ಸಿಸಿಬಿ ಅಧಿಕಾರಿಗಳ ಜೊತೆಗೂ ತಾಳ್ಮೆಯಿಂದ ವರ್ತಿಸಿದ್ದಾರಂತೆ. ಕೇಳಿದಂತಹ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡ್ತಿದ್ದಾರಂತೆ ಸ್ನೇಹಮಯಿ ಕೃಷ್ಣ. ಇನ್ನು ಕೋರ್ಟ್ ಮುಂದೆ ಯಾವಾಗ ಹಾಜರು ಪಡಿಸ್ತಾರೆ, ವೈದ್ಯಕೀಯ ಪರೀಕ್ಷೆ ಯಾವಾಗ ಆಗತ್ತೆ, ಇವತ್ತು ಕೋರ್ಟ್ಗೆ ಹಾಜರುಪಡಿಸ್ತಾರಾ ಅಥವಾ ನಾಳೆನಾ ಅನ್ನುವಂತಹ ಪ್ರಶ್ನೆ ಇದೆ. ಬಿಡುವು ಕೊಡದೆ ವಿಚಾರಣೆ ನಡೆಸ್ತಿದ್ದಾರೆ ಸಿಸಿಬಿ. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರೂ ಕೂಡ ಅಧಿಕಾರಿಗಳು ತಾಳ್ಮೆ ಕಳೆದುಕೊಳ್ಳದೆ ಉತ್ತರವನ್ನ ಕೊಡ್ತಿದ್ದಾರಂತೆ ಸ್ನೇಹಮಯಿ ಕೃಷ್ಣ. 7 ಗಂಟೆಗಳಿಂದ ನಡೀತಿದೆ ವಿಚಾರಣೆ. ಸತತವಾಗಿ 7 ಗಂಟೆಗಳ ಕಾಲ ವಿಚಾರಣೆ ನಡೀತಾ ಇದೆ. 7 ಗಂಟೆಗಳಿಂದ ಪೊಲೀಸರು ಡ್ರಿಲ್ ಮಾಡ್ತಾನೆ ಇದ್ದಾರೆ. ಸಿಸಿಬಿ ಕಚೇರಿಯಲ್ಲಿ ಮೂಡ ಕೇಸ್ ರೂವಾರಿಗೆ ಡ್ರಿಲ್ ಆಗ್ತಿದೆ. ಬಿಡುವು ಕೊಡದಂತೆ ವಿಚಾರಣೆ ಮಾಡ್ತಿದ್ದಾರೆ ಸಿಸಿಬಿ ತಂಡ. ಅಧಿಕಾರಿಗಳು ಕೂಡ 7 ಗಂಟೆಯಿಂದ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತಾನೆ ಇದ್ದಾರೆ. ಆದ್ರೆ ಸ್ನೇಹಮಯಿ ಕೃಷ್ಣ ಮಾತ್ರ ತಾಳ್ಮೆ ಕಳೆದುಕೊಳ್ಳದೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡ್ತಾ ಇದ್ದಾರಂತೆ. ಇನ್ನು ವಿಚಾರಣೆಯ ಈ ಸಂದರ್ಭದಲ್ಲೇ ಕೋರ್ಟ್ಗೆ ಯಾವಾಗ ಹಾಜರುಪಡಿಸ್ತಾರೆ, ವೈದ್ಯಕೀಯ ಪರೀಕ್ಷೆಗಳು ಯಾವಾಗ ಆಗತ್ತೆ, ಏನೆಲ್ಲ ಪ್ರೊಸೀಜರ್ ಇರುತ್ತೆ, ಆ ಪ್ರೊಸೀಜರ್ನ ಯಾವಾಗ ಆಗತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಬಟ್ ಎಲ್ಲಾ ವಿಚಾರಣೆಗಳಿಗೂ ಪೊಲೀಸರ, ಸಿಸಿಬಿ ಅಧಿಕಾರಿಗಳ ಎಲ್ಲ ಒಂದು ಪ್ರಶ್ನೆಗಳಿಗೂ ವಿಚಾರಣೆಗೂ ತಾಳ್ಮೆ ಕಳೆದುಕೊಳ್ಳದೆ ಉತ್ತರವನ್ನ ಕೊಡ್ತಿದ್ದಾರೆ. ಸ್ನೇಹಮಯಿ ಕೃಷ್ಣಾರ ಮೈಸೂರಿನ ಮನೆಯಲ್ಲಿ ಸಿಸಿಬಿ ಶೋಧ. ಗೌರಿಶಂಕರ್ ನಗರದ ಕೃಷ್ಣ ನಿವಾಸದಲ್ಲಿ ತಲಾಶ್ ಅಂತ್ಯವಾಗಿದೆ. ಬಂಡಿಪಾಳ್ಯದ ಮತ್ತೊಂದು ಮನೆಯಲ್ಲೂ ಕೂಡ ಪರಿಶೀಲನೆ. ಸಿಸಿಬಿ ವಿಚಾರಣೆ ಬಳಿಕ ಸ್ನೇಹಮಯಿ ಪತ್ನಿ ಮಾತನಾಡಿದ್ದಾರೆ. ಪೊಲೀಸರು ಸರ್ಚ್ ವಾರೆಂಟ್ ಪಡೆದು ಮನೆಗೆ ಬಂದ್ರು. ಪೆನ್ ಡ್ರೈವ್, ಸ್ಕ್ಯಾನರ್, ದಾಖಲೆ, ಹಾರ್ಡ್ ಡಿಸ್ಕ್ ವಶಕ್ಕೆ ಪಡೆದ್ರು. ಕೆಲವು ಮಾಹಿತಿಗಳನ್ನ ಕೇಳಿದ್ರು. ನನಗೆ ಗೊತ್ತಿರೋದನ್ನ ಹೇಳಿದ್ದೇನೆ ಎಂದಿದ್ದಾರೆ ಅವರ ಪತ್ನಿ. ಮಾಧ್ಯಮಗಳಿಗೆ ಸ್ನೇಹಮಯಿ ಕೃಷ್ಣ ಪತ್ನಿ ವಿನೋದ ಹೇಳಿಕೆಯನ್ನ ನೀಡಿರುವಂಥದ್ದು. ಸ್ನೇಹಮಯಿ ಕೃಷ್ಣಾರ ಪತ್ನಿ ವಿನೋದ ಹೇಳಿಕೆಯನ್ನ ನೀಡಿರುವಂಥದ್ದು. ಮೈಸೂರಿನ ಮನೆ ಮೇಲೆ ಶೋಧವಾಯಿತು. ಗೌರಿಶಂಕರದ ನಗರದ ಇನ್ನೊಂದು ಮನೆ, ಅಲ್ಲೂ ಕೂಡ ಈಗ ನಡೀತಿರುವಂಥದ್ದು ಪರಿಶೀಲನೆ. ಬಂಡಿಪಾಳ್ಯದ ಮತ್ತೊಂದು ಮನೆಯಲ್ಲಿ ನಡೀತಿದೆ ಪರಿಶೀಲನೆ. ಸಿಸಿಬಿ ವಿಚಾರಣೆ ಬಳಿಕ ಅವರ ಪತ್ನಿ ಸ್ನೇಹಮಯಿ ಕೃಷ್ಣಾರ ಪತ್ನಿ ಮಾತನಾಡಿದ್ದಾರೆ. ಪೊಲೀಸರು ಸರ್ಚ್ ವಾರೆಂಟ್ ಹಿಡ್ಕೊಂಡು ಬಂದ್ರು. ಪೆನ್ ಡ್ರೈವ್, ಸ್ಕ್ಯಾನರು, ದಾಖಲೆ, ಹಾರ್ಡ್ ಡಿಸ್ಕು ಎಲ್ಲಾ ವಶಕ್ಕೆ ಪಡ್ಕೊಂಡಿದ್ದಾರೆ. ನನಗೆ ಗೊತ್ತಿರೋ ಮಾಹಿತಿ ನಾನು ಹೇಳಿದ್ದೇನೆ, ಸಾಕಷ್ಟು ಪ್ರಶ್ನೆ ಕೇಳಿದ್ದಾರೆ ಅಂತ ಮಾಧ್ಯಮಗಳ ಮುಂದೆ ಸ್ನೇಹಮಯಿ ಕೃಷ್ಣ ಪತ್ನಿ ವಿನೋದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊದಲು ಗೌರಿಶಂಕರ ನಗರದ ಕೃಷ್ಣ ನಿವಾಸದಲ್ಲಿ ಶೋಧ ಕಾರ್ಯ ನಡೆಯಿತು. ಅದಾದ ಬಳಿಕ ಬಂಡಿಪಾಳ್ಯದ ಮತ್ತೊಂದು ಮನೆಯಲ್ಲೂ ಕೂಡ ಪರಿಶೀಲನೆ ಆಗ್ತಿದೆ. ಸಿಸಿಬಿ ವಿಚಾರಣೆ ಬಳಿಕ ಈಗ ಸ್ನೇಹಮಯಿ ಕೃಷ್ಣ ಪತ್ನಿ ಮಾತನಾಡಿರುವಂಥದ್ದು. ಅಫ್ಕೋರ್ಸ್ ಸರ್ಚ್ ವಾರೆಂಟ್ ತಗೊಂಡು ಮನೆಗೆ ಬಂದಾಗ ಅಧಿಕಾರಿಗಳ ಜೊತೆಗೆ ತಾಳ್ಮೆಯಿಂದ ವರ್ತಿಸಬೇಕಾಗತ್ತೆ, ಸಹಕರಿಸಬೇಕಾಗತ್ತೆ. ಅಧಿಕಾರಿಗಳು ಕೇಳಿದಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. ಇಲ್ಲಿ ಸ್ನೇಹಮಯಿ ಕೃಷ್ಣ ಪತ್ನಿ ವಿನೋದ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಪೊಲೀಸರು ಪೆನ್ ಡ್ರೈವ್, ಸ್ಕ್ಯಾನರು, ದಾಖಲೆ, ಹಾರ್ಡ್ ಡಿಸ್ಕು ಅನೇಕ ಮಾಹಿತಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಕೆಲವು ಮಾಹಿತಿಗಳನ್ನು ಕೇಳಿದ್ರು, ಹೇಳಿದೀನಿ ಎಂದಿದ್ದಾರೆ.
ಆಗಿ ಒಂದ್ಸರಿ ಇವ್ರಿಗೆ ಶ್ರೀನಾಥ್ ಏನೋ ಒಂದು ಕೇಸ್ ಆಗಿತ್ತಲ್ಲ ಎತ್ಕೊಂಡಿದ್ದಾರೆ. ಇಲ್ಲಿ ಆರ್ಟಿಸ್ಟ್ ಆಗಿದೆ ಬೇರೆ ದಾಖಲಾತಿಗಳಿಲ್ಲ. 2:40 ಬಂದಿರುತ್ತೆ. ಓಕೆ 2:40 ಬಂದು ಅಲ್ಲಿ ಮುಂದ್ಗಡೆ ಮನೆಯಲ್ಲಿ ಕೇಳ್ತಾ ಇದ್ರು. ನಾನು ಈಚೆಗೆ ಬಂದು ನಾಯಿ ಬರ್ತಾ ಇರ್ತಲ್ಲ, ಈಚೆಗೆ ಬಂದು ಸರ್ ಯಾರು ಬೇಕು ಅಂತ ಕೇಳಿದೆ. ಅವರು ಈ ಮನೇಲಿ ಯಾರಿದ್ದಾರೆ ಅಂತ ಅಂದರು. ಅವ್ರ ಮನೇಲಿ ಯಾರು ಇಲ್ಲ ಸರ್, ನೀವು ಯಾರು ಮಾತಾಡ್ತಾ ಇರೋದು ಅಂತ ನನ್ನನ್ನು ಕೇಳಿದರು. ನಾನು ಸ್ನೇಹ ಕೃಷ್ಣ ಅವ್ರ ಮಾತಾಡ್ತಾ ಅಂತ ಅಂದೆ. ಮೇಡಮ್ ನೀವೇ ಬೇಕಿತ್ತು ನನಗೆ ಅಂತ ಅಲ್ಲಿ ಹತ್ರ ಬಂದರು. ನಾಯಿ ಬರುತ್ತೆ ಇರೋದ್ರಿಂದ ಅದನ್ನ ಒಳಗಡೆ ಕರ್ಕೊಂಡು ಕಟ್ಟಾಕಿ ಅಂತಿರು, ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದರು. ಸರ್ ಏನು ಮಾತಾಡಬೇಕು ಅಂತಂದಿದ್ದಕ್ಕೆ ಸ್ನೇಹ ಕೃಷ್ಣ ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ, ಅದ್ರ ಬಗ್ಗೆ ಸರ್ಚ್ ಮಾಡಬೇಕು ಅಂತ ಅಂದರು. ಸರ್ ನಾನು ಇದು ನಮ್ಮನೆಯವ್ರು ಇಲ್ಲ ಬೆಂಗಳೂರಿಗೆ ಹೋಗಿದ್ದಾರೆ, ಅವ್ರ ಹತ್ರ ಮಾತಾಡಬೇಕು ನಾನು. ನನ್ನ ಮಗನ ಹತ್ರ ಮಾತಾಡ್ತೀನಿ ಫಸ್ಟು, ಆಮೇಲೆ ನಮ್ಮನೆಯವ್ರ ಹತ್ರ ಮಾತಾಡ್ತೀನಿ ಸರ್ ಅಂತಂದು. ಮಾತಾಡಿ ಮೇಡಮ್, ನಿಮ್ಮ ಯಜಮಾನ್ರಾಗ್ಲೇ ಅವರು ಪೊಲೀಸ್ನವ್ರ ಜೊತೆ ಇದ್ದಾರೆ, ಮಾತಾಡಿ ಅಂತಂದ್ರು. ನಾನು ನನ್ನ ಮಗನಿಗೆ ಫೋನ್ ಮಾಡಿ ಮುಂದೆ. ಆಮೇಲೆ ಸರಿ ಅಮ್ಮ ಅದೇನು ಕಂಪ್ಲೇಂಟ್ ಇದೆ ಕೇಳಿ ಅಂತ ಅಂದರು. ನನಗೆ ಇಂಗ್ಲೀಷ್ ಓದಕ್ಕೆ ಬರಲ್ಲ ಸರ್, ಅದೇನು ನೀವು ಓದಿ ಹೇಳಿ, ನಾನು ಫೋನ್ ಮಾಡ್ತೀನಿ ನನ್ನ ಮಗನಿಗೆ ಅಂತಂದೆ. ನನ್ನ ಮಗ ಕೇಳಿಸ್ಕೊಂಡ. ಸರಿ ಮಾಡಿ ಸರ್ ಅಂತ ಹೇಳಿದ. ಮಾಡಿದ್ಮೇಲೆ ಒಳಗಡೆ ಬಂದ ಸರ್. ವಾರೆಂಟ್ ಸರ್ಚ್ ವಾರೆಂಟ್ ಕಾಪಿ ಏನಾದ್ರು ಇತ್ತಾ? ಸರ್ ಇದೆ, ತೋರಿಸಿದ್ರು ಅದನ್ನ. ಯಾರು ಎಲ್ಲಿಂದ ಅಂತ ಏನಾದ್ರು ಹೇಳಿ? ಬೆಂಗಳೂರು ಸೈಬರ್ CCB ಅಂತ ಏನು ಹೇಳಿದ್ರು ಸರ್. ಏನ್ ವಿಚಾರಕ್ಕೆ ಏನು ಕಂಪ್ಲೇಂಟ್ ಏನಿಗಾಗಿದೆ? ಕಂಪ್ಲೇಂಟ್ ಅದೇನೋ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ, ನಟೇಶ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ. 2:40 ಬಂದಿರುತ್ತೆ. ಓಕೆ 2:40 ಬಂದು ಅಲ್ಲಿ ಮುಂದ್ಗಡೆ ಮನೆಯಲ್ಲಿ ಕೇಳ್ತಾ ಇದ್ರು. ನಾನು ಈಚೆಗೆ ಬಂದು ನಾಯಿ ಬರ್ತಾ ಇರ್ತಲ್ಲ, ಈಚೆಗೆ ಬಂದು ಸರ್ ಯಾರು ಬೇಕು ಅಂತ ಕೇಳಿದೆ. ಅವರು ಈ ಮನೇಲಿ ಯಾರಿದ್ದಾರೆ ಅಂತ ಅಂದರು. ಅವ್ರ ಮನೇಲಿ ಯಾರು ಇಲ್ಲ ಸರ್, ನೀವು ಯಾರು ಮಾತಾಡ್ತಾ ಇರೋದು ಅಂತ ನನ್ನನ್ನು ಕೇಳಿದರು. ನಾನು ಸ್ನೇಹ ಕೃಷ್ಣ ಅವ್ರ ಮಾತಾಡ್ತಾ ಅಂತ ಅಂದೆ. ಮೇಡಮ್ ನೀವೇ ಬೇಕಿತ್ತು ನನಗೆ ಅಂತ ಅಲ್ಲಿ ಹತ್ರ ಬಂದರು. ನಾಯಿ ಬರುತ್ತೆ ಇರೋದ್ರಿಂದ ಅದನ್ನ ಒಳಗಡೆ ಕರ್ಕೊಂಡು ಕಟ್ಟಾಕಿ ಅಂತಿರು, ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದರು. ಸರ್ ಏನು ಮಾತಾಡಬೇಕು ಅಂತಂದಿದ್ದಕ್ಕೆ ಸ್ನೇಹ ಕೃಷ್ಣ ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ, ಅದ್ರ ಬಗ್ಗೆ ಸರ್ಚ್ ಮಾಡಬೇಕು ಅಂತ ಅಂದರು. ಸರ್ ನಾನು ಇದು ನಮ್ಮನೆಯವ್ರು ಇಲ್ಲ ಬೆಂಗಳೂರಿಗೆ ಹೋಗಿದ್ದಾರೆ, ಅವ್ರ ಹತ್ರ ಮಾತಾಡಬೇಕು ನಾನು. ನನ್ನ ಮಗನ ಹತ್ರ ಮಾತಾಡ್ತೀನಿ ಫಸ್ಟು, ಆಮೇಲೆ ನಮ್ಮನೆಯವ್ರ ಹತ್ರ ಮಾತಾಡ್ತೀನಿ ಸರ್ ಅಂತಂದೆ. ಮಾತಾಡಿ ಮೇಡಮ್, ನಿಮ್ಮ ಯಜಮಾನ್ರಾಗ್ಲೇ ಅವರು ಪೊಲೀಸ್ನವ್ರ ಜೊತೆ ಇದ್ದಾರೆ, ಮಾತಾಡಿ ಅಂತಂದ್ರು. ನಾನು ನನ್ನ ಮಗನಿಗೆ ಫೋನ್ ಮಾಡಿ ಮುಂದೆ. ಆಮೇಲೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ಸಂದೀಪ್. ಸಂದೀಪ್, ಈಗ ಸ್ನೇಹಮಯಿ ಕೃಷ್ಣ ಅವರ ಮನೆ ಮೇಲೂ ಕೂಡ ಸರ್ಚ್ ಆಗಿರುವಂಥದ್ದು, ಎರಡೂ ಮನೆಗಳ ಮೇಲೆ ಸರ್ಚ್ ಆಗಿದೆ. ಪತ್ನಿ ಬೇರೆ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಿದೆ ಹೆಚ್ಚಿನ ಮಾಹಿತಿ? ಮಂಜರೇನು ಮೂಡಾದ ಪ್ರಮುಖ ದೂರುದಾರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ವಿರುದ್ಧ CCB ಪೊಲೀಸರು ಇವತ್ತು ಅವರನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಪೂರಕವಾಗಿ ಮೈಸೂರಿನ ಅವರ ನಿವಾಸ ಮತ್ತು ಕಚೇರಿಯ ಮೇಲೂ ಕೂಡ ಬೆಂಗಳೂರಿನ CCB ಪೊಲೀಸ್ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಕೆಲವೊಂದಷ್ಟು ದಾಖಲೆಗಳನ್ನ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಏನು ಮೂಡಾದ ಮಾಜಿ ಆಯುಕ್ತರಾಗಿರ್ತಕ್ಕಂಥ ನಟೇಶ್ ವಿರುದ್ಧದ ಏನು ಆ ಒಂದು ಗಂಭೀರ ಆರೋಪ ಏನಿತ್ತು, ಆ ಒಂದು ಆರೋಪಕ್ಕೆ ನನ್ನ ಒಂದು ನಕಲಿ ಆಡಿಯೋವನ್ನ ಬಳಸಿ ಒಂದು ನನಗೆ ತೊಂದರೆಯನ್ನ ಕೊಡ್ತಿದ್ದಾರೆ ಅನ್ನುವಂತ ನಿಟ್ಟಲ್ಲಿ ಒಂದಷ್ಟು ಏನು ದೂರನ್ನ ಕೂಡ ನಿನ್ನೆ ಸಂಜೆ ಅಷ್ಟೇ DB ನಟೇಶ್ CCB ಪೊಲೀಸರಿಗೆ ನೀಡಿದ್ರು. ಆ ಒಂದು ಕೇಸ್ ವಿಚಾರವಾಗಿ ಇವತ್ತು ಬೆಂಗಳೂರಿನ ಒಂದು ನ್ಯಾಯಾಲಯದ ಹೊರಭಾಗದಲ್ಲಿ ಅವರನ್ನ ಸ್ನೇಹಮಯಿ ಕೃಷ್ಣನನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಕೂಡ ಒಳಪಡಿಸಿರ್ತಕ್ಕಂಥದ್ದು. ಅದೇ ಅಲ್ಲದೆ ಮೈಸೂರಿನ ಗೌರಿಶಂಕರ ನಗರದಲ್ಲಿರ್ತಕ್ಕಂಥ ಅವರ ಕಚೇರಿ ಮತ್ತು ಮನೆ ಎರಡರ ಮೇಲೂ ಕೂಡ CCB ಪೊಲೀಸರು ದಾಳಿಯನ್ನ ಮಾಡಿದ್ರು. ಅಂದ್ರೆ DB ನಟೇಶ್ ಮಾಡಿರ್ತಕ್ಕಂಥ ಆರೋಪ ಏನು ಅಂತ ಹೇಳಿದ್ರೆ, ನನ್ನ ಏನು ಒಂದು ಆಡಿಯೋವನ್ನ ನನ್ನದು ಅಂತ ಹೇಳಿ ಬಿಡುಗಡೆ ಮಾಡಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಬಿಡುಗಡೆ ಮಾಡಿರ್ತಕ್ಕಂಥ ಆಡಿಯೋ ಫೇಕ್ ಆಡಿಯೋ, ಇದನ್ನ ಸೃಷ್ಟಿ ಮಾಡಿ ಮಾರ್ಪಾಡು ಮಾಡಿ ನನ್ನ ಮೈಸೂರಿಗೆ ಕೆಟ್ಟ ಏನು ಮಸಿ ಬಳಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ದೂರಿನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಒಂದು ಕಾರಣಕ್ಕಾಗಿ CCB ಪೊಲೀಸರು ಆ ವಾಯ್ಸ್ ಅನ್ನ ಯಾವ ರೀತಿಯಾಗಿ ಮಾರ್ಪಾಡು ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಮತ್ತು ಆ ಏನು ದಾಖಲೆಗಳನ್ನ ಕೂಡ ಪರಿಶೀಲನೆ ನಡೆಸುವಂತ ಕಾರಣಕ್ಕಾಗಿ ಅವರ ಗೌರಿಶಂಕರದ ನಿವಾಸದ ಮನೆ ಮೇಲೆ ಮತ್ತು ಕಚೇರಿ ಮೇಲೆ ದಾಳಿ ನಡೆಸಿದ್ರು. ಅಲ್ಲದೆ ಅವರ ಬಂಡಿಪಾಳ್ಯದ ನಿವಾಸದ ಮನೆಯ ಮೇಲೂ ಕೂಡ ದಾಳಿಯನ್ನ ನಡೆಸಿ ಅಲ್ಲಿಂದ ಕೆಲವೊಂದಷ್ಟು ಪೆನ್ ಡ್ರೈವ್ ಮತ್ತು ಹಾರ್ಡ್ ಡಿಸ್ಕ್ ಮತ್ತು ಒಂದಷ್ಟು ಕಡತಗಳನ್ನ CCB ಪೊಲೀಸರು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತ ನಿಟ್ಟಲ್ಲಿ ಈಗ ಸ್ನೇಹಮಯಿ ಕೃಷ್ಣ ವಿನೋದ ಸ್ನೇಹಮಯಿ ಕೂಡ ಒಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂತಹದ್ದು. ಕಳೆದ ಕೆಲವು ವರ್ಷಗಳಿಂದಲೂ ಕೂಡ ಸ್ನೇಹಮಯಿ ಕೃಷ್ಣರವರು ಹಲವು ಸಾಮಾಜಿಕ ಏನು ವಿಚಾರಗಳನ್ನ ಇಟ್ಕೊಂಡು
ಮತ್ತು ಭ್ರಷ್ಟಾಚಾರದ ವಿರುದ್ಧ RTI ಮೂಲಕ ಹೋರಾಟವನ್ನ ನಡೆಸ್ಕೊಂಡು ಬಂದಿದ್ರು. ಅಲ್ಲದೆ ಮೂಡಾ ವಿಚಾರವಾಗಿ ಸಿದ್ದರಾಮಯ್ಯ ವಿರುದ್ಧವೇ ತೊಡೆತಟ್ಟಿ ಒಂದಷ್ಟು ಕೇಸ್ಗಳನ್ನ ಕೂಡ ಹಾಕಿ ಇನ್ನೂ ಕೂಡ ಕೇಸ್ ವಿಚಾರಣೆ ಹಂತದಲ್ಲಿ ಇರ್ತಕ್ಕಂಥದ್ದು. ಈ ಕಾರಣಕ್ಕಾಗಿ ನನ್ನ ಗಂಡನನ್ನ ಟಾರ್ಗೆಟ್ ಮಾಡಿ ಬಂಧಿಸಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಮಾಧ್ಯಮದ ಮುಂದೆ ಸ್ನೇಹಮಯಿ ಕೃಷ್ಣ ಪತ್ನಿ ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು. ಈ ರೀತಿಯ ಬಂಧನದಿಂದಾಗಿ ನನ್ನ ಪತಿ ಎದುರುದಿಲ್ಲ, ಅವರ ಹೋರಾಟವನ್ನ ಮುಂದುವರಿಸ್ತಾರೆ ಅನ್ನುವಂತ ವಿಶ್ವಾಸವನ್ನ ಕೂಡ ಮಾಧ್ಯಮದ ಮುಂದೆ ಹೇಳ್ಕೊಂಡಿರ್ತಕ್ಕಂಥದ್ದು. ಮಂಜು. ಓಕೆ ಸಂದೀಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.